ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ನೀವು ನೋಡ್ತಾ ಇದ್ರಿ ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ವೆರಿ ಸೀರಿಯಸ್ ಮತ್ತು ಸಿವಿಯರ್ ಪ್ರಾಬ್ಲಮ್ ಅಂತ ಕರೆಸ್ಕೊಳ್ಳುವ ಈ ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಮಾತನಾಡೋಣ. ಕನ್ನಡದಲ್ಲಿ ಇದನ್ನ ಪಾರ್ಶ್ವವಾಯು ಅಂತಾರೆ, ಗ್ರಾಮೀಣ ಭಾಷೆಯಲ್ಲಿ ಇದನ್ನ ಸಾಮಾನ್ಯವಾಗಿ ಲಕ್ವಾ ಹೊಡೆಯೋದು ಅಂತ ಮಾತಾಡ್ತಾರೆ. ಈ ಒಂದು ಕಾಯಿಲೆ ಅಥವಾ ಸಮಸ್ಯೆಗೆ ಸಂಬಂಧಪಟ್ಟಂತೆ ಇದರ ಅಂದ್ರೆ ಬರೋಕ್ಕಿಂತ ಮುಂಚೆ ಏನಾದ್ರೂ ಸಿಂಪ್ಟಮ್ಸ್ ಗಳು ಇರುತ್ತಾ, ಆಮೇಲೆ ಬಂದು ಎಷ್ಟು ಗಂಟೆಯ ನಂತರ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಬಹಳ ಬೇಗ ಗುಣಮುಖರಾಗಬಹುದು, ಮತ್ತು ಈ ಒಂದು ಸ್ಟ್ರೋಕ್ ಆಗಿ ಎಷ್ಟೋ ವರ್ಷಗಳಾಗಿರುತ್ತೆ, ಅಂತವ್ರುಗಳು ಪಾಪ ಕೈ ಕಾಲು ಸ್ವಾಧೀನವನ್ನ ಕಳೆದುಕೊಂಡೇ ಓಡಾಡ್ತಾ ಇರ್ತಾರೆ, ಇಂಥವ್ರಿಗೂ ಕೂಡ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ. ಇನ್ನು ಈ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ ಅಮಿತ್ ಕುಲಕರ್ಣಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ ಜೊತೆ ಇದ್ದಾರೆ ಇವತ್ತು ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಂಡ್ ಸ್ಟ್ರೋಕ್ ಸ್ಪೆಷಲಿಸ್ಟ್ ಡಾಕ್ಟರ್ ಅಮಿತ್ ಕುಲಕರ್ಣಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಗೆ ಪೇಷಂಟ್ ಗಳನ್ನ ನೋಡಿ ಸ್ಟ್ರೋಕ್ ಹೇಗಾಗಿದೆಯೋ ಗೊತ್ತಿಲ್ಲ, ಬಟ್ ಹೊರಗಡೆ ಜನಕ್ಕೆ ಈ ಸ್ಟ್ರೋಕ್ ಅನ್ನೋ ಪದ ಬಹಳ ಒಂದು ಭಯ ಬೀಳ್ಸತ್ತೆ, ಗಾಬರಿ ಬೀಳ್ಸತ್ತೆ. ಕಂಪ್ಲೀಟ್ ಆಗಿ ಅವ್ರ ಲೈಫ್ ಲಾಂಗ್ ಒಂದು ಸಲ ಸ್ಟ್ರೋಕ್ ಆಗ್ಬಿಟ್ರೆ ಅದು ಬ್ರೈನ್ ಅಥವಾ ಕೈಕಾಲು ಏನಾದ್ರೂ ಸ್ವಾಧೀನ ಕಳ್ಕೊಂಡೇ ಓಡಾಡ್ಬೇಕು ಅನ್ನೋ ಭಯ ಮೂಡಿಸಿರುತ್ತೆ. ಹೇಗಿದ್ದಾಗ ಈ ಪಾರ್ಶ್ವವಾಯು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಗಂಭೀರ ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೊ ಪಾರ್ಶ್ವವಾಯು ಅನ್ನೋದು ತುಂಬಾ ಗಂಭೀರ ಮಟ್ಟದ ಕಾಯಿಲೆ. ಅದರಲ್ಲಿ ಹಲವಾರು ತರದ್ದು ಪಾರ್ಶ್ವವಾಯು ಇದೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳೋದು ನಾವು ರೋಗ ಲಕ್ಷಣಗಳು ಅದರಲ್ಲಿ ಮೇನ್ ಆಗಿ ನಮ್ಗೆ ಕಂಡು ಬರುವಂತದ್ದು ಏನು ಅಂತಂದ್ರೆ, ನಾವು ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಬಿ ಫಾಸ್ಟ್ ಅಂತ ಹೇಳ್ತೀವಿ. ಸೊ ಬಿ ಫಾಸ್ಟ್ ಅಂದ್ರೆ ಬಿ ಫಾರ್ ಬ್ಯಾಲೆನ್ಸ್. ಸೊ ಸಡನ್ ಆಗಿ ಯಾರಿಗಾದ್ರೂ ಬ್ಯಾಲೆನ್ಸ್ ತಪ್ಪಿತು ಅಂತಂದ್ರೆ, ಇ ಫಾರ್ ಐ ಅಂದ್ರೆ ಸಡನ್ ಆಗಿ ಡಬಲ್ ವಿಷನ್ ಕಾಣ್ತಾ ಇದೆ ಅಥವಾ ಸಡನ್ ಆಗಿ ಕಾಣೋದು ಸ್ಟಾಪ್ ಆಗ್ತಾ ಇದೆ ಅಂತಂದ್ರೆ, ಎಫ್ ಅಂತಂದ್ರೆ ಫೇಸ್ ಡ್ರೂಪಿಂಗ್ ಅಂತಂದ್ರೆ ಮುಖ ಒಂದ್ ಕಡೆ ವಾಲ್ದಂಗ್, ಮುಖ ಒಂದ್ ಕಡೆ ಬಿದ್ದಂಗೆ ಆಗೋದು ಅಥವಾ ಡ್ರೂಪ್ ಆದಂಗೆ ಆಗೋದು. ಎ ಅಂತಂದ್ರೆ ಆರ್ಮ್ ಅಂದ್ರೆ ಒಂದ್ ಕೈ ಎತ್ತಕ್ ಆಗ್ತಾ ಇಲ್ಲ ಅಥವಾ ಒಂದ್ ಕೈನಲ್ಲಿ ಸ್ವಾಧೀನ ಕಡಿಮೆ ಆಗ್ತಾ ಇದೆ ಅಂತಂದ್ರೆ. ಎಸ್ ಅಂತಂದ್ರೆ ಸ್ಪೀಚ್ ಅಂದ್ರೆ ಮಾತು ತೊದಲು ಬರೋದು ಅಥವಾ ಮಾತೇ ನಿಂತು ಹೋಗೋದು. ಸೊ ಈ ತರ ಒಂದು ರೋಗ ಲಕ್ಷಣ ಕಂಡು ಬಂದಲ್ಲಿ ಅದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇದರಲ್ಲಿ ಗಂಭೀರ ಮಟ್ಟದ ಸ್ಟ್ರೋಕ್ಸ್ ಇರುತ್ತೆ, ಇದರಲ್ಲಿ ಸಾಮಾನ್ಯವಾಗಿ ಇವನ್ ಸಣ್ಣ ಮಟ್ಟದ ಸ್ಟ್ರೋಕ್ಸ್ ಇರುತ್ತೆ. ಮೈಲ್ಡ್ ಅಂತ ನೋಡಬಹುದು, ಸೀರಿಯಸ್ ಅಂತ ನೋಡಬಹುದು. ಓಕೆ. ಸೊ ಇದರಲ್ಲಿ ಈ ತರ ಒಂದು ರೋಗ ಲಕ್ಷಣ ಕಂಡು ಬಂದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಮುಖ್ಯ. ಬಿಕಾಸ್ ನೀವು ಫಸ್ಟ್ ಹೇಳಿದ್ದೇನು ಅಂತಂದ್ರೆ, ಎಷ್ಟೋ ಜನರಿಗೆ ಆ ತರ ಆಗಿರೋರು ಹಂಗೆ ಇದಾರೆ, ಅವ್ರಿಗೆ ಒಂದು ಆಕ್ಚುಯಲ್ ಟೈಮ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಅನ್ನೋದು. ಸೊ ಅಂತವರಲ್ಲಿ ಏನ್ ಮೂಡಿಸ್ಬೇಕು ನಾವು, ಇದನ್ನ ಒಂದು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ಆದವರಲ್ಲಿ ನಾವು ವೇಟ್ ಮಾಡಿಸಿ ಅಥವಾ ಎಲ್ಲೋ ಒಂದ್ ಕಡೆ ಕ್ಲಿನಿಕಲ್ಲಿ ಕೂರ್ಸೋದು ಮಾಡಬಾರ್ದು. ಸೊ ಅಂತವರಿಗೆ ನಾವು ಒಂದು ಆಂಬ್ಯುಲೆನ್ಸ್ ಕರೆಸಿ ತಕ್ಷಣ ಒಂದು ಸ್ಟ್ರೋಕ್ ತಯಾರಿ ಇರುವಂತಹ ಒಂದು ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಯಾಕಂದ್ರೆ ಎಲ್ಲಾ ಟ್ರೀಟ್ಮೆಂಟ್ ಇರುವಂತಹ ಆಪ್ಷನ್ಸ್ ಏನಿದೆ ಅದು ಹಾಸ್ಪಿಟಲೈಸ್ ಮಾಡಿದ್ಮೇಲೆ ನಾವು ಯೂಶಲಿ ಒಂದು CT ಸ್ಕ್ಯಾನ್ ಅಥವಾ MRI ಮತ್ತೆ ಆಂಜಿಯೋಗ್ರಾಮ್ ಅಂತ ನಾವು ಮಾಡ್ತೀವಿ. ಸೊ ಅದನ್ನ ನೋಡ್ಕೊಂಡು ನಾವು ಮುಂದಿನ ಟ್ರೀಟ್ಮೆಂಟ್ ನ ನಿರ್ಧಾರ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲವೊಂದು ಸಿಂಪ್ಟಮ್ಸ್ ಗಳನ್ನ ಹೇಳಿದ್ರಿ ಡಾಕ್ಟರ್. ಈ ಸಿಂಪ್ಟಮ್ಸ್ ಕೆಲ ದಿನಗಳ ಹಿಂದೆನಾ ಅಥವಾ ಅವತ್ತಿನ ದಿನ ಕೆಲ ಗಂಟೆಗಳ ಮುಂಚೆ ಕಂಡು ಬರುವಂತದ್ದ ಸಿಂಪ್ಟಮ್ಸ್ ಗಳ ಟೈಮ್ ಬಗ್ಗೆ ನೀವು ಮಾತಾಡೋದಾದ್ರೆ? ಸೊ ಯೂಶಲಿ ಈ ತರ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನಾವು ವೇಟ್ ಮಾಡಲೇಬಾರ್ದು, ಅಂತವ್ರನ್ನ ತಕ್ಷಣವಾಗಿ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕರೆಸಿ ಶಿಫ್ಟ್ ಮಾಡಬೇಕು. ಕೆಲವೊಮ್ಮೆ ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್ ಕೆಲವು ಪೇಷಂಟ್ಸ್ ಅಲ್ಲಿ ಈ ತರ ಸಿಂಪ್ಟಮ್ಸ್ ಗಳು ಮೊದಲು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಸಡನ್ ಆಗಿ ಅವ್ರಿಗೆ ಫೇಸ್ ಡ್ರೂಪ್ ಆಗೋದಾಗ್ಲಿ, ಸಡನ್ ಆಗಿ ಕೈ ಸ್ವಾಧೀನ ಕಳ್ಕೊಳ್ಳೋದಾಗ್ಲಿ, ಸಡನ್ ಆಗಿ ಮಾತೆ ನಿಂತು ಹೋಗ್ಬಿಡೋದಾಗ್ಲಿ. ಸೊ ಈ ತರ ಸಿಂಪ್ಟಮ್ಸ್ ಕಾಣ್ಕೊಂಡು ಅವ್ರಿಗೆ ಸ್ಕ್ಯಾನ್ ಮಾಡಿದಾಗ ಏನು ಕಾಣದೇನು ಇರಬಹುದು, ಅದಕ್ಕೆ ನಾವು TIA ಅಥವಾ ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಈ ತರ ಲಕ್ಷಣಗಳು ಕಂಡು ಬಂದಾಗ್ಲೂ ಕೂಡ ಅವ್ರಿಗೆ ತುಂಬಾ ಅರ್ಜೆಂಟ್ ಆಗಿ ಕೆಲವು ಟೆಸ್ಟ್ ಗಳನ್ನ, ಕೆಲವು ಸ್ಕ್ಯಾನ್ಸ್ ಗಳನ್ನ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಅಂದ್ರೆ ಈಗ ಈ ಒಂದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಮಾತಾಡಿದಾಗ ನೀವು ಹೇಳಿದ್ರಿ ಸಿಂಪ್ಟಮ್ಸ್ ಗಳು ಇದಿರುತ್ತೆ, ಈ ರೀತಿ ಬಂದಾಗ ನೀವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಟ್ರೀಟ್ಮೆಂಟ್ ಅಥವಾ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ ಅಂತ. ಹೇಗಿದ್ದಾಗ ಈ ಸ್ಟ್ರೋಕ್ಗೆ ಕೆಲ ಕಾರಣಗಳು ಅಂತ ಏನಾದ್ರು ಇದೆಯಾ? ಕಾರಣಗಳನ್ನು ಕೊಡ್ಬೋದಾ? ಹೌದು. ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಸೊ ಆ ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ಬ್ಲಡ್ ಪ್ರೆಷರ್ ತುಂಬಾ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್, BP. ಸೊ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ. ಮೂರನೇದು ಕೊಲೆಸ್ಟ್ರಾಲ್ ಹೈ ಇರುವಂತದ್ದು. ಇನ್ ನಾಲ್ಕನೇದು ಕೆಲವರು ಸ್ಮೋಕ್ ಮಾಡ್ತಾರೆ, ತುಂಬಾ ಸ್ಮೋಕ್ ಮಾಡೋವಂತವ್ರಿಗೆ, ತುಂಬಾ ಹೆವಿ ಆಲ್ಕೋಹಾಲ್ ತಗೊಳ್ಳುವಂತವ್ರಿಗೆ, ಒಬೆಸಿಟಿ ತುಂಬಾ ದಪ್ಪ ಇರುವಂತವ್ರಿಗೆ,
ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಒಂದು ಕಂಡೀಷನ್ ಬರುತ್ತೆ, ಅಂದ್ರೆ ಗೊರಕೆ ರೋಗ ಅಂತ ಹೇಳ್ತೀವಿ. ಸ್ನೋರಿಂಗ್ ಅಂದ್ರೆ ಸ್ನೋರಿಂಗ್ ಅಷ್ಟೇ ಅಲ್ಲ, ಸ್ನೋರಿಂಗ್ ಜೊತೆಗೆ ಅವ್ರಿಗೆ ಬೆಳಗ್ಗೆ ಹೊತ್ತಲ್ಲಿ ತೂಕಡಿಕೆ ಜಾಸ್ತಿ ಇರುತ್ತೆ, ನಿದ್ದೆನಲ್ಲಿ ತುಂಬಾ ಅವೇಕನಿಂಗ್ ಇರುತ್ತೆ, ಅದಕ್ಕೆ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ರಾತ್ರಿ ತುಂಬಾ ಪ್ರತಿ ಸಲ ಗೊರಕೆ ಹೊಡೆದಾಗ ಅವ್ರು ಎಚ್ಚರ ಆಗ್ತಾರೆ, ಮತ್ತೆ ಮಲಗ್ತಾರೆ, ಮತ್ತೆ ಎಚ್ಚರ ಆಗ್ತಾರೆ. ಸೊ ಈ ತರ ಒಂದು ರಿಪೀಟೆಡ್ ಸೈಕಲ್ಸ್ ಆಗಿ ಅವ್ರಿಗೆ ರೆಸ್ಪಿರೇಟರಿ ಡಿಸ್ಯಾಚುರೇಷನ್ ಆಗ್ತಾ ಇರುತ್ತೆ, ಡಿಸ್ಟರ್ಬ್ ಸ್ಲೀಪ್. ಅದೇ ಟೈಮಲ್ಲಿ ಅವ್ರ ರೆಸ್ಪಿರೇಷನ್ ಆ ಟೈಮಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ತಾತ್ಕಾಲಿಕವಾಗಿ ಮತ್ತೆ ಇಂಪ್ರೂವ್ ಆಗುತ್ತೆ. ಇಂಥವ್ರಿಗೆ ಬೆಳಗ್ಗೆ ಹೊತ್ತಲ್ಲಿ ತುಂಬಾ ಮಲಗ್ತಿರ್ತಾರೆ. ಸೊ ಇದಕ್ಕೆ ನಾವು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ. ಇದಲ್ದೇನೆ ಸೆಡೆಂಟರಿ ಲೈಫ್ ಸ್ಟೈಲ್, ಅಂದ್ರೆ ನಾವು ಎಕ್ಸರ್ಸೈಸ್ ಮಾಡದೇ ಇರುವಂತದ್ದು, ಇದು ಒಂದು ತುಂಬಾ ಇವಾಗ ಎಪಿಡೆಮಿಕ್ ಅಂತ ಹೇಳ್ತೀವಿ ನಾವು ಇದಕ್ಕೆ. IT ಎಂಪ್ಲಾಯೀಸ್ ಇರ್ಬೋದು ಅಥವಾ ತುಂಬಾ ಆರ್ಮ್ ಚೇರ್ ಎಂಪ್ಲಾಯೀಸ್ ಕೂತ್ಕೊಂಡೇ ಇರ್ತಾರೆ, ಅವರಿಗೆ ಎಕ್ಸರ್ಸೈಸ್ ಯಾವಾಗ ಸಿಗೋದಿಲ್ವೋ ಅದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಇದಲ್ದೇನೆ ನಾವು ಸಿಟಿಂಗ್ ಇಸ್ ಅ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತೀವಿ ಯೂಶುವಲಿ. ಅಂದ್ರೆ ಮೊದಲು ಸ್ಮೋಕಿಂಗ್ ಯಾವ ತರ ಗಂಭೀರ ಮಟ್ಟದ್ದು, ಕೂತ್ಕೊಂಡಿರ್ತಾರೆ. ಎಕ್ಸರ್ಸೈಸ್ ಹೆಲ್ದಿ ಲೈಫ್ ಸ್ಟೈಲ್ ಅದಕ್ಕೆ ತುಂಬಾ ಮುಖ್ಯ. ಇದಲ್ದೇನೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ, ಹಾರ್ಟ್ ನಲ್ಲಿ ಕೆಲವೊಮ್ಮೆ ರಿದಮ್ ಅಬ್ನಾರ್ಮಾಲಿಟೀಸ್ ಬರುತ್ತೆ. ಅಂದ್ರೆ ಹಾರ್ಟ್ ಫಂಕ್ಷನಿಂಗ್ ರೆಗ್ಯುಲರ್ ಇರುತ್ತೆ, ರಿದಮ್ ಕೆಲವೊಮ್ಮೆ ಇರ್ರೆಗ್ಯುಲರ್ ಆಗಿರುತ್ತೆ, ಕೆಲವೊಮ್ಮೆ ಆ ಇರ್ರೆಗ್ಯುಲರ್ ರಿದಮ್ ಅಂತ ಹೇಳ್ತೀವಿ ಅದಕ್ಕೆ ಆ ಪ್ರಾಬ್ಲಮ್ ಕಂಡು ಬಂದಲ್ಲಿ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಆಪ್ಷನ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಹಿಂಗಾಗಿ ಈ ಎಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಅವರಿಗೆ ಸ್ಟ್ರೋಕ್ ಆಗುವಂತ ರಿಸ್ಕ್ ಜಾಸ್ತಿ, ಸಾಧ್ಯತೆಗಳು ಜಾಸ್ತಿ ಅಂತ. ಓಕೆ ಡಾಕ್ಟರ್, ನೀವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರಿ. ಇದೀಗ ಕೆಲವೊಂದು ಕಾಯಿಲೆ ಅಥವಾ ಸಮಸ್ಯೆಗಳು ಅಂತ ಬಂದಾಗ ಅದು ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಯಸ್ಸಾದ ನಂತರ ಆಫ್ಟರ್ 60, ಆಫ್ಟರ್ 70 ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ಒಂದು ಪಾರ್ಶ್ವವಾಯು ಅಥವಾ ಲಕ್ವಾ, ಈ ಸ್ಟ್ರೋಕ್ ಅಂತ ಏನ್ ಕರಿತೀವಿ, ಅದಕ್ಕೂ ಹಾಗೆ ಇದೆಯಾ ಅಥವಾ ಇದಕ್ಕೆ ಏಜ್ ಲಿಮಿಟ್ ಅನ್ನೋದಿರಲ್ವಾ? ಸೊ ನೀವು ಹೇಳಿದ್ದು ನಿಜ. ಈವನ್ ಸ್ಟ್ರೋಕ್ಗೂ ಕೂಡ ದ ರಿಸ್ಕ್ ಇಸ್ ಹೈಯೆಸ್ಟ್, ಅಂದ್ರೆ ಮ್ಯಾಕ್ಸಿಮಮ್ ಆಗೋದು ಒಂದು 55 ಅಥವಾ 60 ವರ್ಷದ ನಂತರನೇ. ಯಾಕಂದ್ರೆ ಏಜ್ ಆದಂಗೆ ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಯಾಬಿಟೀಸ್ ಜಾಸ್ತಿ ಆಗುತ್ತೆ, ಅಥವಾ ಹೈಪರ್ ಟೆನ್ಷನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹವೆವರ್ ಈವನ್ ಈ ಯಂಗ್ಸ್ಟರ್ಸ್ ಅಲ್ಲೂ ಆಗ್ಬಹುದು, ಈವನ್ ಮಕ್ಕಳಲ್ಲಿ ಕೂಡ ಆಗುವಂತದ್ದು ಚಾನ್ಸಸ್ ಇರುತ್ತೆ. ಅವರಲ್ಲಿ ಸ್ವಲ್ಪ ಕಾರಣಗಳು ಸ್ವಲ್ಪ ಬೇರೆ. ಅವರಲ್ಲಿ ಕೆಲವೊಮ್ಮೆ ಆರ್ಟೀರಿಯೋಪಥಿ ಅಂತ ಹೇಳ್ತೀವಿ, ಅಂದ್ರೆ ರಕ್ತನಾಳಗಳೇ ಪ್ರಾಬ್ಲಮ್ ಇರಬಹುದು ಅವರಲ್ಲಿ. ಕೆಲವೊಮ್ಮೆ ಆರ್ಟರಿ ಟೇರ್ಸ್ ಆಗ್ಬಹುದು, ಡೈಸೆಕ್ಷನ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಆನುವಂಶಿಕವಾಗಿ ಬಂದಿರುವಂತಹ ರೋಗದಿಂದ ಆಗ್ಬಹುದು. ಇನ್ ಕೆಲವರಿಗೆ ಹೆಮಟೊಲಾಜಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅವರಿಗೆ ಸುಮ್ನೆ ಕ್ಲಾಟ್ ಆಗುವಂತಹ ಒಂದು ಟೆಂಡೆನ್ಸಿ ಇರಬಹುದು. ಇದಲ್ದೇನೆ ನಾವು ಇವಾಗ ಏನ್ ನೋಡ್ತಿದೀವಿ ಅಂತಂದ್ರೆ ಈವನ್ ಯಂಗ್ಸ್ಟರ್ಸ್ ಅಲ್ಲಿ ಕೂಡ, ಅಂದ್ರೆ ಯಂಗ್ ಇರೋರಲ್ಲಿ ಕೂಡ ಅವರಿಗೆ ಬ್ಲಡ್ ಪ್ರೆಷರ್ ಆಗ್ಲಿ ಅಥವಾ ಡಯಾಬಿಟೀಸ್ ಆಗ್ಲಿ ಅಥವಾ ಕೊಲೆಸ್ಟ್ರಾಲ್ ಆಗ್ಲಿ ತುಂಬಾ ಬೇಗ ಕಾಣಿಸ್ಕೊಳ್ತಾ ಇದೆ. ಹಿಂಗಾಗಿ ಈವನ್ 20-25 ವರ್ಷದ ಜನರಿಗೂ ಕೂಡ ಡಯಾಬಿಟೀಸ್ ನೋಡ್ತಾ ಇದೀವಿ. ಸೊ ಅಂತ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವಾಗ ನಾವು ಯೂಶಲಿ 40 ನಂತರ ನೋಡ್ತೀವೋ ಅದನ್ನ ನಾವು ಇವಾಗ ಈವನ್ ಈ ಯಂಗ್ ಏಜ್ ಅಲ್ಲಿ ಕೂಡ ಅದೇ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಕೂಡ ನೋಡ್ತಾ ಇದೀವಿ. ನಾನು ಆರಂಭದಲ್ಲೇ ಹೇಳಿದೆ ಡಾಕ್ಟರ್, ಈ ಒಂದು ಸ್ಟ್ರೋಕ್ ಅನ್ನುವಂಥದ್ದು ಬಹಳ ಗಾಬರಿ ಪಡುವಂತಹ ಮತ್ತು ಸ್ವಲ್ಪ ಸೀರಿಯಸ್ ಇಶ್ಯೂ ಅಂತಲೇ ಪರಿಗಣಿಸ್ತಾರೆ ಎಲ್ಲರೂ. ಯಾಕಂತ ಹೇಳಿದ್ರೆ ಒಂದು ಸಲ ನಾವು ಹಲವಾರು ಹಳ್ಳಿಗಳ ಕಡೆಯಲ್ಲೂ ನೋಡಿರ್ತೀವಿ, ಅಥವಾ ಇದೇನು ಹಳ್ಳಿ ಪ್ರದೇಶ ಸೀಮಿತ ಆಗಿಲ್ಲ, ಎಲ್ಲ ಕಡೆ ನೋಡ್ತಾ ಇದ್ವಿ. ಬಟ್ ಒಂದ್ಸಲ ಬಂದ್ರೆ ಅವ್ರು ಸಾಯೋ ತನಕ ಕೈಕಾಲ್ ಸ್ವಾಧೀನ ಆಗಿರುತ್ತೆ ಅಥವಾ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಿರುತ್ತೆ ಆ ಪರಿಣಾಮವನ್ನು ಎದುರಿಸ್ತಲೇ ಇರ್ತಾರೆ. ಹೀಗಿದ್ದಾಗ ಇದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಇಲ್ವಾ ಸ್ಟ್ರೋಕ್ಗೆ? ಸೊ ಇದಕ್ಕೆ ನಾವು ಈ ಪ್ರೋಗ್ರಾಮ್ದು ಒಂದು ವಿಚಾರನೂ ಇದ್ರ ಸಲುವಾಗಿನೇ. ಸೊ ಸ್ಟ್ರೋಕ್ ಆದಾಗ್ಲೇನೆ ಶಿಫ್ಟ್ ಮಾಡಬೇಕು, ತಕ್ಷಣ ಶಿಫ್ಟ್ ಮಾಡ್ಬೇಕು ಅನ್ನೋದು ಉಪಾಯ ಮಾಡ್ಬೇಕಾಗಿರೋದು ಇದೇ ಒಂದು ಕಾರಣದಿಂದಾಗಿ. ಟೈಮ್ ಇಸ್ ಬ್ರೈನ್ ಅಂತ ಅದಕ್ಕೆ ಹೇಳ್ತೀವಿ ನಾವು. ಅದರಲ್ಲಿ ನಾವು ಆದ ತಕ್ಷಣ ನಾವು ಈ ತರ ಒಂದು ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದಲ್ಲಿ ಕೆಲವು ಬ್ಲಡ್ ಟೆಸ್ಟ್ ನ ಮಾಡಿ, ಒಂದು CT ಅಥವಾ MRI ಮಾಡಿ, ಒಂದು ರಕ್ತನಾಳಗಳು ಹೆಂಗಿದೆ ಅಂತ, ಬ್ಲಾಕ್ ಎಲ್ಲಿದೆ ಅಂತ ನಾವು ನೋಡ್ತೀವಿ. ಅದನ್ನ ನೋಡಿ ಏನ್ ಅದರಿಂದ ಪ್ರಯೋಜನ? ಯಾಕಂದ್ರೆ ನಮ್ಮ ಹತ್ರ ಮುಖ್ಯವಾದ ಇರುವಂತಹ 2 ಟ್ರೀಟ್ಮೆಂಟ್ ಆಪ್ಷನ್ಸ್ ಇರೋದು. ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಎಲ್ಲಿ ಕ್ಲಾಟ್ ಇರುತ್ತೋ ಅದರಲ್ಲಿ. ಸೊ ಅಂತದ್ರಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂತಂದ್ರೆ 4.5 ಗಂಟೆ ಒಳಗಡೆ ಬಂದಿರೋರಿಗೆ ನಾವು ಒಂದು ಕ್ಲಾಟ್ ಬಸ್ಟರ್ ಅಂತ ಇಂಜೆಕ್ಷನ್ ಬರುತ್ತೆ. ಅದರಲ್ಲಿ 2 ತರದ ಇಂಜೆಕ್ಷನ್ಸ್ ಇದೆ. ಒಂದು ಬಸ್ಟರ್ ಅಂದ್ರೆ ಕ್ಲಾಟ್ ಆಗಿರೋದನ್ನ ರಿಮೂವ್ ಮಾಡೋದು, ಇಂಜೆಕ್ಷನ್ ಮೂಲಕ ಅದನ್ನ ರಿಮೂವ್ ಮಾಡುವಂತದ್ದು. ಸೊ ಅದರಲ್ಲಿ 2 ತರದಿದೆ. ಒಂದು ಆಕ್ಟಿಲೈಸ್ ಅಂತ ಹೇಳ್ತೀವಿ, ಒಂದು ಟೆನೆಕ್ಟೆಪ್ಲೇಸ್ ಅಂತ ಹೇಳ್ತೀವಿ. ಸೊ ಇದು ಏನ್ ಮಾಡ್ತದೆ ಅಂತಂದ್ರೆ ಇದು ರಕ್ತನಾಳಗಳ ಮೂಲಕ ಹೋಗಿ ಆಸ್ ಅನ್ ಇಂಜೆಕ್ಷನ್ ಕೊಡ್ತೀವಿ, ಅದು ರಕ್ತನಾಳಗಳ ಮೂಲಕ ಹೋಗಿ ಬ್ರೈನಿಗೆ ಹೋಗಿ ಬ್ರೈನ್ ನ ರಕ್ತ ಸಂಚಾರನ ಇಂಪ್ರೂವ್ ಮಾಡುವಂತಹದ್ದು ಒಂದು ಕೆಲಸ ಮಾಡುತ್ತೆ. ಬಟ್ ಅದು ಕೊಟ್ಟರು ಕೂಡ ಎಷ್ಟೋ ಜನರಿಗೆ ಒಂದು 20-30% ಜನರಲ್ಲಿ ಅದು ಪೂರ್ತಿ ಆರ್ಟರಿನ ಓಪನ್ ಅಪ್ ಮಾಡಬಹುದು. ಇನ್ ಮಿಕ್ಕಿದ ಜನರಲ್ಲಿ ಅದು ಓಪನ್ ಅಪ್ ಮಾಡದೇನೆ ಇರಬಹುದು. ಸೊ ಅಂತವರಲ್ಲಿ ನಾವು ಆಂಜಿಯೋಗ್ರಾಮ್ ಮೂಲಕ ನಾವು ಕಂಡು ಹಿಡಿತೀವಿ ಈ ಬ್ಲಾಕ್ ಎಲ್ಲಿದೆ, ಯಾವ ಬ್ರೈನ್ ನಲ್ಲಿ ಇರುವಂತಹ ರಕ್ತನಾಳದಲ್ಲಿದೆ ಅಂತ. ಅದು ಯಾಕೆ ಮುಖ್ಯ ಅಂತಂದ್ರೆ ಇವಾಗ 2015ರಿಂದ ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ಚೇಂಜ್ ಆಗಿದೆ. ಸೊ 2015ರಿಂದ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೀವಿ, ಅಂದ್ರೆ ಕಾಲಿನ ರಕ್ತನಾಳಗಳ ಮೂಲಕ ನಾವು ಕ್ಯಾಥೆಟರ್ನ ತಗೊಂಡು ಹೋಗಿ
ಗೈಡ್ ವೈರು ಮತ್ತೆ ಸ್ಟೆಂಟ್ ರಿಟ್ರೀವರ್ ಮೂಲಕ ಆ ಕ್ಲಾಟ್ ನ ತೆಗೆದು ಎಳೆದು ಕ್ಲಾಟ್ ನೇ ಎಳೆಯುವಂತಹ ಒಂದು ಪಾಸಿಬಿಲಿಟಿ ಇದೆ. ಸ್ಟೆಂಟ್ ರಿಟ್ರೀವರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಅದ್ರ ಮೂಲಕ ನಾವು ಆಗಿರುವಂತಹ ಸ್ಟ್ರೋಕ್ ನ ನಾವು ರಿವರ್ಸ್ ಮಾಡುವಂತಹ ಒಂದು ಆಪ್ಷನ್ ಇವತ್ತು ನಮ್ಮಲ್ಲಿದೆ. ಓಕೆ, ಬಹಳ ಪ್ರಮುಖವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿರುತ್ತೆ, ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರಿ. ನಂದು ಇನ್ನೊಂದು ಪ್ರಶ್ನೆ, ಸಾಮಾನ್ಯ ಪ್ರಶ್ನೆ ಮತ್ತೆ ಜನರಿಗೆ ಬಹಳ ಅನುಕೂಲವಾದಂತಹ ಪ್ರಶ್ನೆ. ಸ್ಟ್ರೋಕ್ ಅಂತ ಎಲ್ಲರೂ ಕೇಳಿದ್ವಿ, ಪಾರ್ಶ್ವವಾಯು ಅಥವಾ ಹಳ್ಳಿ ಭಾಷೆಯಲ್ಲಿ ಲಕ್ವ ಹೊಡೆಯೋದು ಅಂತ. ಬಟ್ ಏನದು, ಏನಾಗುತ್ತೆ ನಮ್ಮ ದೇಹದಲ್ಲಿ ಚೇಂಜಸ್ ಏನಾಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ವಾಟ್ ಇಸ್ ಸ್ಟ್ರೋಕ್ ಸರ್? ಓಕೆ, ಸೊ ಇಟ್ಸ್ ಅ ಟೆಂಪರರಿ ನ್ಯೂರಲಾಜಿಕಲ್ ಡಿಸ್ಫಂಕ್ಷನ್ ಅಂತಂದ್ರೆ ಟೆಂಪರರಿ ಆಗಿ ನಮ್ಮ ಬ್ರೈನ್ ನರಗಳು ಸ್ಟನ್ ಆಗ್ತವೆ. ಅದು ಇಟ್ ಮೇ ಬಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಬ್ಲಡ್ ಫ್ಲೋ, ಅಂದ್ರೆ ರಕ್ತ ಸಂಚಾರ ಕಡಿಮೆ ಆಗಿ ಆಗಬಹುದು, ಅಂದ್ರೆ ಕ್ಲಾಟ್ ಹೋಗಿ ಅಲ್ಲಿ ಸೇರ್ಕೊಂಡು ರಕ್ತ ಸಂಚಾರನ ಬ್ಲಾಕ್ ಮಾಡಿ ಆಗುವಂತದ್ದು ಇರಬಹುದು, ಅಥವಾ ಇಟ್ ಮೇ ಬಿ ಬಿಕಾಸ್ ಆಫ್ ಲೀಕ್ ಆಫ್ ಬ್ಲಡ್, ಅಂದ್ರೆ ರಕ್ತನಾಳ ರಪ್ಚರ್ ಆಗಿ ರಕ್ತ ಸೇರ್ಕೊಂಡು ಅಂದ್ರೆ ಬ್ಲಡ್ ಲೀಕ್ ಆಗಿ ಬ್ರೈನ್ ನಲ್ಲಿ ಅದರಿಂದ ಪ್ರೆಷರ್ ಆಗಿ ಅದರಿಂದ ಆಗುವಂತದ್ದು ಇರಬಹುದು. ಸೊ ಈ ಎರಡು ಮುಖ್ಯವಾಗಿ ಆಗುವಂತದ್ದು, ಒಂದಕ್ಕೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಒಂದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಈ ರೋಗ ಲಕ್ಷಣಗಳ ಬಗ್ಗೆ ನಾನು ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ. ಅದರಲ್ಲಿ ನಾನು ಮತ್ತೆ ಹೇಳ್ತೀನಿ, ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಯಾರು ವಾಕ್ ಮಾಡ್ತಿದ್ದಾರೆ, ಕೆಲವೊಮ್ಮೆ ಪಾರ್ಕ್ ಅಲ್ಲಿ ಕೆಲವ್ರಿಗೆ ಆಗ್ಬಹುದು, ಇನ್ನೆಲ್ಲೋ ಒಂದ್ ಕಡೆ ಕೆಲವರು ವರ್ಕೌಟ್ ಮಾಡ್ತಿರ್ತಾರೆ, ಜಿಮ್ ಅಲ್ಲಿ ಯಾರಿಗೂ ಆಗಬಹುದು. ಸೊ ಇದರಲ್ಲಿ ಬಿ ಫಾಸ್ಟ್ ಅಂತ ನಾನೇನ್ ಹೇಳಿದೆ, ಬ್ಯಾಲೆನ್ಸ್ ಅಂದ್ರೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಬ್ಯಾಲೆನ್ಸ್ ತಪ್ಪಿ ಅವ್ರು ಬೀಳುವಂತೆ ಆದಾಗ, ಅಥವಾ ಸಡನ್ ಆಗಿ ಕಣ್ಣು ಸ್ಕ್ವಿಂಟ್ ಆದಾಗ, ಅಂದ್ರೆ ಮೇಲ್ಗಣ್ಣು ಸಡನ್ ಆಗಿ ಆದಾಗ, ಅಥವಾ ಸಡನ್ ಆಗಿ ದೃಷ್ಟಿ ಹೋದಾಗ, ಸಡನ್ ಆಗಿ ಮುಖ ಒಂದ್ ಕಡೆ ಪೂರ್ತಿ ಶೇಪ್ ಕಳ್ಕೊಂಡಾಗ, ಅಂದ್ರೆ ಸ್ಯಾಗ್ ಆದಾಗ, ಆರ್ಮ್ ಡ್ರಿಫ್ಟ್ ಅಥವಾ ಆರ್ಮ್ ವೀಕ್ನೆಸ್ ಅಂತ ಕೈ ಎತ್ತಕ್ಕೆ ಆಗ್ಲಿಲ್ಲ ಅಥವಾ ಕೈ ಸ್ವಾಧೀನ ಕಳ್ಕೊಂಡಾಗ, ಏನು ಮಾಡ್ಲಿಕ್ಕೆ ಆಗಲ್ಲ ಭಾಗದಲ್ಲಿ, ಮಾತು ತೊದಲು ಬಂದಾಗ. ಸೊ ಈ ಎಲ್ಲ ಏನು ಅಂತಂದ್ರೆ ಈ ಎಲ್ಲ ಹಲವಾರು ಬೇರೆ ಬೇರೆ ಒಂದು ಜಗದಲ್ಲಿ ಆಗಿರುವಂತ ಸ್ಟ್ರೋಕ್ ಒಂದು ರೋಗ ಲಕ್ಷಣಗಳು ಇವು. ಸೊ ಇದರಲ್ಲಿ ಯಾವುದೇ ನಮ್ಮ ಕಂಡು ಬಂದಲ್ಲಿ ಲಾಸ್ಟಿಗೆ ಟಿ ಅಂತ ಇಟ್ಟಿದ್ದಾರೆ. ಟಿ ಅಂದ್ರೆ ಅರ್ಥ ಟೈಮ್ ಟು ಕಾಲ್ ದ ಆಂಬ್ಯುಲೆನ್ಸ್ ಅಂತ. ಸೊ ಈ ತರ ಆದಲ್ಲಿ ಅವ್ರಿಗೆ ಒಂದು ಆಂಬ್ಯುಲೆನ್ಸ್ ಕರೆಸಿ ನಿಮ್ಮ ಹತ್ರ ಇರುವಂತಹ ಒಂದು ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಮಾಡಿದಲ್ಲಿ ಏನಾಗುತ್ತೆ, ಈ ಟ್ರೀಟ್ಮೆಂಟ್ ಆಪ್ಷನ್ಸ್ ನ ನಾವು ಬೇಗ ಅಳವಡಿಸಬಹುದು ಮತ್ತೆ ಬೇಗ ಪೇಷಂಟ್ ಗುಣಮುಖರಾಗಲಿಕ್ಕೆ ಹೆಲ್ಪ್ ಆಗಬಹುದು. ಓಕೆ, ಇದರಲ್ಲಿ ಏನಾದ್ರೂ ಟೈಪ್ಸ್ ಇದೆಯಾ ಡಾಕ್ಟರ್? ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಅವ್ರು ಏನ್ ಹೇಳ್ತಾರೆ, ಮೆದುಳಿಗೆ ಸ್ಟ್ರೋಕ್ ಹೊಡಿತಂತೆ, ಅಥವಾ ಎಡಭಾಗ ಸಂಪೂರ್ಣವಾಗಿ ಅವರಿಗೆ ದೇಹದ ಎಡಭಾಗ ಸ್ವಾಧೀನ ಇಲ್ವಂತೆ, ಹೀಗೆ ಕೇಳ್ತೀವಿ. ಇದು ತಲೆಗೆ ಅಥವಾ ಕೈಗೆ ಕಾಲಿಗೆ ಈ ತರ ಇದೆಯಾ, ಅಥವಾ ನೇರವಾಗಿ ಬ್ರೈನ್ ಆಗುವಂತದ್ದು ಇಂಪ್ಯಾಕ್ಟ್ ಗಳೇ ಇದೆ? ಸೊ ಸ್ಟ್ರೋಕ್ ಅಂದ್ಮೇಲೆ ಬ್ರೈನ್ ಗೆ ಸಂಬಂಧಪಟ್ಟದ್ದು. ಸೊ ಎನಿ ಬ್ಲಡ್ ರಕ್ತ ಸಂಚಾರ ಕಮ್ಮಿ ಆಗೋದು ಬ್ರೈನ್ಗೆನೆ. ಯಾಕಂದ್ರೆ ನಮ್ಮ ಎಡಭಾಗ ಬ್ರೈನ್ ನಮ್ಮ ಬಲಭಾಗ ಬಾಡಿನ ಕಂಟ್ರೋಲ್ ಮಾಡ್ತದೆ, ಹಾಗೂ ಮತ್ತೆ ನಮ್ಮ ಮಾತು ಮತ್ತೆ ನಮ್ಮ ಭಾಷೆಯನ್ನ ಕಂಟ್ರೋಲ್ ಮಾಡ್ತದೆ. ನಮ್ಮ ಬಲಭಾಗ ಬ್ರೈನ್ ನಮ್ಮ ಎಡಭಾಗ ದೇಹನ ಕಂಟ್ರೋಲ್ ಮಾಡ್ತದೆ, ಹಾಗೂ ನಮ್ಮ ಒಂದು ಜಾಗ್ರಫಿಕಲ್ ಓರಿಯೆಂಟೇಷನ್ ನ ಕಂಟ್ರೋಲ್ ಮಾಡ್ತದೆ. ಸೊ ಈ ತರ ಹೀಗಾಗಿ ಸ್ಟ್ರೋಕ್ ಯಾವ ಭಾಗದಲ್ಲಿ ಆಗಿದೆ ಅಥವಾ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅದರ ತಕ್ಕಂಗೆ ನಮಗೆ ಸ್ಟ್ರೋಕ್ ರೋಗ ಲಕ್ಷಣಗಳು ಕಂಡು ಬರುತ್ತೆ. ಓಕೆ, ಇನ್ನೊಂದು ಮುಂದಕ್ಕೆ ಹೋಗೋದಾದ್ರೆ ಡಾಕ್ಟರ್, ಸಾಮಾನ್ಯವಾಗಿ ನೀವು ಹೇಳಿದಂತೆ ಟೈಮಿಗೆ ತುಂಬಾ ಬೆಲೆ ಕೊಡಬೇಕು, ಆ ಟೈಮಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡಬೇಡಿ, ಆಂಬ್ಯುಲೆನ್ಸ್ ನ ಕರೆದು ಎಲ್ಲಿ ಹತ್ರ ಇರುತ್ತೆ ಟ್ರೀಟ್ಮೆಂಟ್ ತಗೋಬೇಡಿ ಅಂತ ಹೇಳಿದ್ರಿ. ಆದ್ರೆ ಎಷ್ಟೋ ಜನ ವರ್ಷಾನುಗಟ್ಲೆ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಅಲ್ಲಿಗೆ ತೋರ್ಸೋದು, ಆ ಆಸ್ಪತ್ರೆಗಿಂತ ನಾಟಿ ಮೆಡಿಸಿನ್ಸ್ ಕೊಡಿಸ್ಬಿಡೋಣ, ಅವ್ರಲ್ಲಿ ಹಂಗಾಗಿತ್ತಂತೆ, ಇವರಲ್ಲಿ ಹಿಂಗಾಗಿತ್ತಂತೆ, ಸರಿಯಾಗುತ್ತೆ, ಈ ರೀತಿಯ ಮಾತುಗಳಲ್ಲಿ ಎಷ್ಟೋ ವರ್ಷಗಳನ್ನ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಹಾಗಿದ್ದಾಗ ಈ ಸ್ಟ್ರೋಕ್ ಆಗಿ ಹಲವು ತಿಂಗಳು ಅಥವಾ ಹಲವು ವರ್ಷ ಆಗಿದೆ, ಟ್ರೀಟ್ಮೆಂಟ್ ಈಗ ಪಡೆದುಕೊಳ್ಬೇಕು, ಸಾಧ್ಯನಾ? ಖಂಡಿತ ಸಾಧ್ಯ. ಸ್ಟ್ರೋಕ್ ರಿವರ್ಸಲ್ ಸಾಧ್ಯವಿಲ್ಲ, ಅಂದ್ರೆ ಸ್ಟ್ರೋಕ್ ರಿವರ್ಸ್ ಆಗಿ ನಾರ್ಮಲ್ ಆಗುವಂತಹದ್ದು ಒಂದು ಸನ್ನಿವೇಶ ಸಾಧ್ಯವಿಲ್ಲ. ಬಟ್ ಸ್ಟ್ರೋಕ್ ಅಲ್ಲಿ ತುಂಬಾ ಅಡ್ವಾನ್ಸಸ್ ಇದೆ. ಅದರಲ್ಲಿ ನಮ್ಮ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ. ಸೊ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಹಲವಾರು ವೇನಲ್ಲಿ ಅವರ ಸ್ಟ್ರೋಕ್ ರೋಗ ಲಕ್ಷಣಗಳನ್ನು ನಾವು ಕಮ್ಮಿ ಮಾಡಿಸಬಹುದು ಅಥವಾ ಇಂಪ್ರೂವ್ ಮಾಡಿಸಬಹುದು. ಅದರಲ್ಲಿ ಸ್ಟಿಫ್ನೆಸ್ ಕಮ್ಮಿ ಮಾಡೋದಕ್ಕೆ ಮೆಡಿಸಿನ್ಸ್ ಇರುತ್ತೆ, ಬೋಟಾಕ್ಸ್ ಅಂತ ಒಂದು ಇಂಜೆಕ್ಷನ್ ಇರುತ್ತೆ, ಹಾಗೂ ಫಿಸಿಯೋಥೆರಪಿ ಎಕ್ಸರ್ಸೈಸಸ್ ಇದೆ, ಇನ್ಕ್ಲೂಡಿಂಗ್ ರೊಬಾಟಿಕ್ಸ್ ಮತ್ತೆ ಬೇರೆ ತರದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್, ಮಾಡರ್ನ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಅದಲ್ಲದೆ ಆಕ್ಯುಪೇಷನಲ್ ಥೆರಪಿ ಮತ್ತೆ ಮಾತಿಗಾಗಿ ಸ್ಪೀಚ್ ಥೆರಪಿ. ಸೊ ಇವೆಲ್ಲ ಒಂದು ಮಲ್ಟಿ ಮೊಡಾಲಿಟಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಒಂದು ರಿಹ್ಯಾಬಿಲಿಟೇಷನ್ ಇದ್ದಾಗ ಅವರ ಇಂಪ್ರೂವ್ಮೆಂಟ್ ಸ್ವಲ್ಪ ಬೇಗನೂ ಆಗುತ್ತೆ, ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಕೂಡ ಇಂಪ್ರೂವ್ಮೆಂಟ್ ಬರುತ್ತೆ. ಬಟ್ ಈ ತರ ಒಂದು ಸನ್ನಿವೇಶದಲ್ಲಿ ಒಂದು 2 ತಿಂಗಳ ಅಥವಾ 3 ತಿಂಗಳಾದ್ಮೇಲೆ ಸ್ಟ್ರೋಕ್ ರಿವರ್ಸ್ ಆಗಿ ನಾರ್ಮಲ್ ಆಗುವಂತದ್ದು ಚಾನ್ಸಸ್ ತುಂಬಾ ಕಡಿಮೆ. ಓಕೆ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ ಡಾಕ್ಟರ್, ನಿಮ್ಮ ಹತ್ರ ಮಾತಾಡಿಸ್ತೀನಿ. ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಅಕ್ಯೂಟ್ ಟ್ರೀಟ್ಮೆಂಟ್ ಅಥವಾ ಸಪೋರ್ಟಿವ್ ಟ್ರೀಟ್ಮೆಂಟ್ ಯಾವ ರೀತಿಗೆ ಸಹಕಾರಿ ಆಗುತ್ತೆ ಈ ಒಂದು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು, ಗ್ರಾಮೀಣ ಭಾಷೆಯಲ್ಲಿ ಲಕ್ವಾ ಹೊಡೆಯುವಂತದ್ದು ಅಂತ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನಾವು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು, ಸಾಮಾನ್ಯ ಆಡು ಭಾಷೆಯಲ್ಲಿ ಇದನ್ನ ಲಕ್ವ ಹೊಡೆಯುತ್ತೆ ಅಥವಾ ಲಕ್ವ ಹೊಡೆಯೋದು ಅನ್ನುವಂಥದ್ದನ್ನ ಮಾತಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಟ್ರೀಟ್ಮೆಂಟ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಈ ಸ್ಟ್ರೋಕ್ ಅನ್ನುವಂತಹ ಕಾಯಿಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡ್ಕೊಳ್ಬಹುದು ಅಂತ ಹೇಳ್ತಾ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ ಅಂತ ಬಂದಾಗ ಅಥವಾ ಸ್ಟ್ರೋಕ್ ಆ ಸಿಂಪ್ಟಮ್ಸ್ ಗಳು ಕಂಡು ಬಂದಾಗ ಅಥವಾ ಅವರಿಗೆ ಸ್ಟ್ರೋಕ್ ಆಗಿದೆ ಅಂತ ಗೊತ್ತಾದಾಗ ಟೈಮಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ, ಟೈಮ್ ನ ಒಂದು ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಹೀಗಿದ್ದಾಗ ಎಷ್ಟು ಗಂಟೆ ಒಳಗೆ ಅವ್ರನ್ನ ಕರೆದುಕೊಂಡು ಬಂದ್ರೆ ಮುಂಚಿನಂತೆ ಅವ್ರನ್ನ ಮಾಡ್ಬೋದು, ಮೊದಲಿನಂತೆ ಮಾಡ್ಬೋದು? ಸಾಧ್ಯನಾ ಇದು? ಸಾಧ್ಯ, ಖಂಡಿತ ಸಾಧ್ಯ. ಆಮೇಲೆ ಹಲವಾರು ಪೇಷಂಟ್ಸ್ಗೂ ಆಗಿದೆ ಕೂಡ. ಸೊ ಇದರಲ್ಲಿ ಯಾವಾಗ ಕರ್ಕೊಂಡ್ ಬರ್ಬೇಕು, ನಾವು 4.5 ಗಂಟೆ ಅಂದಾಗ ಜನರು ಏನ್ ನಂಬ್ತಾರೆ ಅಂತಂದ್ರೆ, ಇಲ್ಲ ಟೈಮ್ ಇದೆ ಬಿಡಪ್ಪ 4.5 ಗಂಟೆಗೆ ಹೋಗೋಣ ಅಂತ. ಆತರ ಅಲ್ಲ ಅದು. ಆದ ತಕ್ಷಣ ಆಸ್ಪತ್ರೆಗೆ ಬರಬೇಕು. ಈ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ತಕ್ಷಣವಾಗಿ ಅವ್ರನ್ನ ಸ್ಟ್ರೋಕ್ ತಯಾರಿ ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು. ಯಾಕಂದ್ರೆ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಒಂದು. ಎರಡನೇದು, ನಮ್ಮ ಬ್ರೈನ್ ನಲ್ಲಿ ಪ್ರತಿ ಮಿನಿಟ್ ನಾವು 1.9 ಮಿಲಿಯನ್ ನ್ಯೂರಾನ್ಸ್ ಡೈ. ಸೊ ಪ್ರತಿ ಒಂದು ಮಿನಿಟ್ ಅಲ್ಲಿ. ಸೊ ನೀವು ಯು ಕ್ಯಾನ್ ಇಮ್ಯಾಜಿನ್ 1 ಅವರ್ ಡಿಲೇ ಆದ್ರೆ ನಮ್ಮ ಬ್ರೈನ್ ಅಲ್ಲಿ ಎಷ್ಟು ಭಾಗ ಅದು ಕಂಪ್ಲೀಟ್ ಪ್ಯಾರಾಲಿಸಿಸ್ ಆಗುತ್ತೆ ಅಂತ. ಸೊ ಹಿಂಗಾಗಿ ಅವರು ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ನಾವು ಈ ಥ್ರಾಂಬೋಲಿಟಿಕ್ ಡ್ರಗ್ ಅಂತಾನೆ ಶುರು ಮಾಡ್ತೀವಿ. ಸೊ ನಾವು ಫಸ್ಟ್ ಏನ್ ಮಾಡ್ಬೇಕಾಗಿರೋದು ಅಂದ್ರೆ, ಐದರ್ CT or MRI ಮಾಡಿದ ಮೂಲಕ ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಕ್ಲಾಟ್ ಇದೆಯಾ ಅಂತ ಅನ್ನೋದು ಒಂದು ನಾವು ನೋಡ್ಬೇಕು. ಅದಿದ್ದಾಗ ಅಂದ್ರೆ ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಅಂದಾಗ ನಾವು ಈ ಒಂದು ಕ್ಲಾಟ್ ಬಸ್ಟರ್ ನ ಕೊಡಬಹುದು. ಅದು ನಾವು 4.5 ಗಂಟೆ ವರೆಗೆ ಕೊಡಬಹುದು. ಅದು ನಾವು 1 ಗಂಟೆಗೆ ಬಂದ್ರೆ ಪೇಷಂಟ್ 1 ಗಂಟೆಗೆ ಕೊಡಬಹುದು, ಅರ್ಧ ಗಂಟೆಗೆ ಬಂದ್ರೆ ಅರ್ಧ ಗಂಟೆಗೆ ಕೊಡಬಹುದು. ಅಂದ್ರೆ ನಿಮಗ್ ಬಿಟ್ಟಿದ್ದು, ನೀವು ಎಷ್ಟು ಜಾಗ್ರತೆಯಿಂದ ಕರ್ಕೊ ಬರ್ತೀರಿ ಬೇಗ, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಬೇಗ ಬರ್ತಾರೆ ಅಷ್ಟೇ ಬೇಗ ರಿಕವರಿ ಆಗುತ್ತೆ, ಅಷ್ಟೇ ಬೇಗ ಇಂಪ್ರೂವ್ಮೆಂಟ್ ಕೂಡ ಶುರು ಆಗುತ್ತೆ. ಓಕೆ. ಇನ್ನು ಡಾಕ್ಟರ್, ನೀವು ಈಗ ಹೇಳಿದ್ರಿ 4-4.5 ಗಂಟೆಯ ಒಳಗೆ ಕರ್ತ್ಕೊಂಡ್ ಬಂದ್ರೆ ಆದಷ್ಟು ಒಳ್ಳೇದು, ಬೇಗ ಚೆನ್ನಾಗಿ ಕ್ಯೂರ್ ಕೂಡ ಮಾಡಬಹುದು ಅಂತ. ಬಟ್ ಈಗ ಆಲ್ರೆಡಿ ಈಗ ಗೊತ್ತಿರುವಂತವ್ರು ಇನ್ನು ಮುಂದಕ್ಕೆ ಆ ರೀತಿ ಮಾಡೋ ಸಾಧ್ಯತೆಗಳು ಹೆಚ್ಚು. ಆದ್ರೆ ಸ್ಟ್ರೋಕ್ ಆಗ್ಬಿಟ್ಟಿದೆ, ಎಷ್ಟೋ ವರ್ಷಗಳಾಗಿದೆ. ನಾನು ಮುಂಚೆನೆ ಹೇಳ್ದಾಗೆ ತುಂಬಾ ಜನ ಹೀಗಿದ್ದಾಗ ಹಳ್ಳಿ ಕಡೆ ನಂಬೋದು ನಾಟಿ ಮೆಡಿಸಿನ್ ತಗೊಳ್ಳೋಣ, ನಾವು ಅಲ್ಲಿಗೆ ಹೋಗೋಣ, ಅವ್ರದ್ ಸರಿ ಆಯ್ತಂತೆ ಇವ್ರ ಸರಿ ಆಯ್ತಂತ. ಬಟ್ ಯಾವುದು ಅವರಿಗೆ ಯೂಸ್ ಆಗಿರಲ್ಲ. ಹೀಗಿದ್ದಾಗ ನಿಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ ಅಂಥವ್ರುಗಳಿಗೆ ಈ ಒಂದು ಕ್ಯೂರ್ ಆಗುವಂತಹ ಪರ್ಸೆಂಟೇಜ್ ಎಷ್ಟು? ಅದು ಕ್ಯೂರ್ ಆಗುವಂತ ಪರ್ಸೆಂಟೇಜ್ ಅಂತ ಹೇಳೋದು ಕಷ್ಟ. ಯಾಕಂದ್ರೆ ಇದರಲ್ಲಿ ಎಲ್ಲ ಯಾವ ಭಾಗದಲ್ಲಿ ಸ್ಟ್ರೋಕ್ ಆಗಿದೆ, ಎಷ್ಟು ವರ್ಷಗಳ ಹಿಂದೆ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ಸ್ಟ್ರೋಕ್ಗಳು 3 ತಿಂಗಳ ಹಿಂದೆ ಆದಾಗ ಅದರಲ್ಲಿ ಇನ್ನೂ ಒಂದು 6 ತಿಂಗಳವರೆಗೆ ರಿಕವರಿ ಇಂಪ್ರೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. 1 ವರ್ಷದವರೆಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಬಟ್ ಅದರಲ್ಲಿ ಸ್ಟ್ರೋಕ್ ರಿವರ್ಸಲ್ ಅಂತ ಏನ್ ಹೇಳ್ತೀವಲ್ಲ, ಸ್ಟ್ರೋಕ್ ರಿವರ್ಸಲ್ ಆಗೋದಿಲ್ಲ. ಬಟ್ ಅವ್ರನ್ನ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಅವರು ಎಷ್ಟು ಚೆನ್ನಾಗಿ ಅವ್ರನ್ನ ಲೈಫ್ ನ ಲೀಡ್ ಮಾಡಬಹುದು ಅದನ್ನ ನಾವು ಡೆಫಿನೆಟ್ಲಿ ಇಂಪ್ರೂವ್ ಮಾಡಬಹುದು. ಅದರಲ್ಲಿ ನಾನು ಹೇಳಿದೆ ಒಂದು ನಾವು ಸ್ಟಿಫ್ನೆಸ್ ಇರುತ್ತೆ, ಸ್ಟ್ರೋಕ್ ಆದವರಿಗೆ ಕೈ ಕಾಲು ಸ್ಟಿಫ್ ಆಗಿರುತ್ತೆ, ಟೈಟ್ ಆಗಿರುತ್ತೆ. ಸೊ ಅಂತವರಲ್ಲಿ ನಾವು ಬೋಟಾಕ್ಸ್ ಅಂತ ಒಂದು ಇಂಜೆಕ್ಷನ್ ಕೊಡಬಹುದು. ಸೊ ಇದು ರಿಕರಿಂಗ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಟೈಟ್ ಆದಾಗ ಅದು ಯೂಶಲಿ 3 ರಿಂದ 6 ತಿಂಗಳವರೆಗೆ ಕೆಲಸ ಮಾಡ್ತದೆ, ಸಡಿಲ ಆಗುತ್ತದೆ. ಆಮೇಲೆ ಅದೇ ಟೈಮಲ್ಲಿ ಫಿಸಿಯೋಥೆರಪಿ ಮಾಡಿಸಿದಾಗ ಕೈದಾಗ್ಲು ಹಾಗೂ ಕಾಲ್ದು ಫಂಕ್ಷನಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಸ್ಟ್ರೆಂತ್ ಇಂಪ್ರೂವ್ ಆಗದೆ ಹೋದ್ರು ಫಂಕ್ಷನಾಲಿಟಿ ಇಂಪ್ರೂವ್ ಆದಾಗ ತುಂಬಾ ಡಿಫರೆನ್ಸ್ ಆಗುತ್ತೆ ಪೇಷಂಟ್ಗೆ. ಅದೇ ರೀತಿ ನಾವು ಫಿಸಿಯೋಥೆರಪಿನಲ್ಲಿ ಹಲವಾರು ಮೆಥಡ್ಸ್ ಇದೆ, ಅದರಲ್ಲಿ ಎಕ್ಸಸೈಸಸ್ ಹಲವಾರು ಇದೆ, ಹಾಗೂ ರೋಬೋಟಿಕ್ಸ್ ಮತ್ತೆ ಹಲವಾರು ಮಾಡರ್ನ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಟ್ರೋಕ್ ಸಿಂಪ್ಟಮ್ಸ್ ನ ಅಲಿವಿಯೇಟ್ ಮಾಡಬಹುದು, ಸ್ಟ್ರೋಕ್ ಸೈನ್ಸ್ ನ ಕಡಿಮೆ ಮಾಡ್ಕೋಬಹುದು. ಸ್ಪೀಚ್ ಹಾಗೂ ಆಕ್ಯುಪೇಷನಲ್ ಥೆರಪಿನಲ್ಲಿ ಎಷ್ಟು ಬೇಗ ಅವ್ರನ್ನ ವಾಪಸ್ ಅವರ ಪ್ರೀವಿಯಸ್ ಒಂದು ಆಕ್ಯುಪೇಷನ್ಗೆ ಕರ್ಕೊಂಡು ಹೋಗಬಹುದು ಅದನ್ನು ಕೂಡ ನಾವು ಮಾಡಬಹುದು. ಬಟ್ ಡೆಫಿನೆಟ್ಲಿ ಮೊದಲಿನ ಪ್ರಮಾಣದಲ್ಲಿ ಪೇಷಂಟ್ಸ್ ನ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾರೆ. ಯಾರಿಗೆ ಸ್ಟಿಫ್ನೆಸ್ ಇರುತ್ತೆ, ಯಾರಿಗೆ ವೀಕ್ನೆಸ್ ಇರುತ್ತೆ, ನಮ್ನೆಸ್ ಇರುತ್ತೆ, ಅದರಲ್ಲಿ ಹಲವಾರು ಪೇಷಂಟ್ಸ್ ಗೆ ತೊಂದರೆ ತುಂಬಾ ಇರುತ್ತೆ. ಬಟ್ ಈ ನಮ್ಮ ಮಾಡರ್ನ್ ಮೆಥಡ್ಸ್ ಇಂದ ಅದರಲ್ಲಿ ಇಂಪ್ರೂವ್ಮೆಂಟ್ ತುಂಬಾ ಆಗುತ್ತೆ. ರಿಗಾರ್ಡಿಂಗ್ ನೀವು ಕೇಳಿದ್ರಿ ನಾಟಿ ಔಷಧಿಗಳು, ಅದ್ರ ಬಗ್ಗೆ ನಾನು ಎಕ್ಸ್ಪರ್ಟ್ ಅಲ್ಲ. ಬಟ್ ನಾವು ನೋಡಿದ ಪ್ರಕಾರ ಅದನ್ನ ನಾವು ಅದರಲ್ಲಿ ಕೂಡ ಒಬ್ಬೊಬ್ಬರು ನಂಬಿಕೆಗಳು ಅದು. ಬಟ್ ನಾವು ಮಾಡರ್ನ್ ಮೆಡಿಸಿನ್ ನಾವು ಫಾಲೋ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಫಿಡೆಂಟ್ಲಿ ಹೇಳಬಹುದು. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಡಾಕ್ಟರ್, ಬೆಂಗಳೂರಿನಿಂದ ಅಂಬಿಕಾ ಅಂತ. ನಮಸ್ತೆ. ನಮಸ್ತೆ ಮ್ಯಾಮ್. ತಮ್ಮ ಪ್ರಶ್ನೆ ಕೇಳಿ ಮಾ, ಡಾಕ್ಟರ್ ಇದ್ದಾರೆ. ಮೇಡಮ್, ನಮ್ ತಮ್ಮಗೆ ಸ್ಟ್ರೋಕ್ ಆಗಿದೆ. ಓಕೆ, ಅಳ್ಳೋದ್ ಬೇಡಮ್ಮ, ನೀವು ಗಟ್ಟಿಯಾಗಿ ಮಾತಾಡಿ, ಡಾಕ್ಟರ್ ಆನ್ಸರ್ ಮಾಡ್ತಾರೆ. ಹಾ ಮೇಡಮ್, ಹೇಳಿ ಮೇಡಮ್. ನೀವು ಹೇಳಿ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ಈಗ 8 ಮಂತ್ಸ್ ಆಗಿದೆ ನಮ್ ತಮ್ಮಗ್ ಸ್ಟ್ರೋಕ್ ಆಗಿ. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು ಸರ್. ಸರಿ ಅಮ್ಮ. ಇದು ನಿಮ್ಮನ್ಸಲ್ಲಿ ಹೋಗಿ ಅಡ್ಮಿಟ್ ಮಾಡಿದ್ವಿ ಸರ್. 10 ಡೇಸ್ ಇದ್ವಿ. ಇವಾಗ ಸ್ವಲ್ಪ ಕ್ಯೂರ್ ಆಗಿದಾನೆ, ಮತ್ತೆ ಆಗೋ ಚಾನ್ಸಸ್ ಇರುತ್ತೆ ಸರ್.
ಸೊ ಈ ತರ ಇದ್ದಾಗಮ್ಮ ಅವ್ರಿಗೆ ಸ್ಟ್ರೋಕ್ ಕಾರಣ ಏನು ಅಂತ ಅನ್ನೋದು ಕಂಡು ಹಿಡಿದಿರ್ತಾರೆ. ಯೂಶುವಲಿ ನಿಮ್ಹಾನ್ಸ್ ಅಂತ ಆಸ್ಪತ್ರೆಗೆ ಹೋದಾಗ ಅವರು ಯೂಶುವಲಿ ಕೆಲವು MRI CT ಮತ್ತೆ ಕೆಲವು ಹಾರ್ಟಿನ ಎಕೋ ಸ್ಕ್ಯಾನು ಮತ್ತೆ ಬ್ಲಡ್ ಕೆಲವು ಲಿಪಿಡ್ ಪ್ರೊಫೈಲ್ ಅಂತೆಲ್ಲ ಟೆಸ್ಟ್ ಮಾಡಿ ಈ ಸ್ಟ್ರೋಕಿಗೆ ಏನ್ ಕಾರಣ ಅಂತ ಅವ್ರು ಕಂಡು ಹಿಡಿದಿರ್ತಾರೆ. ನೀವು ಅವ್ರು ಡಾಕ್ಟರ್ಗೆ ಕೇಳಿದಾಗ ಅವರು ನಿಮ್ಗೆ ಅದ್ರ ಇದರಲ್ಲಿ ಈ ಕಾರಣ ಇರಬಹುದು ಅಂತ ಅನ್ನೋದು ಒಂದು ಹೇಳ್ತಾರೆ. ಈಗ BP-ನೇ ಕಾರಣ ಇದ್ದಲ್ಲಿ ಅಥವಾ ಸಕ್ಕರೆ ರೋಗ ಕಾರಣ ಇದ್ದಲ್ಲಿ ಅದನ್ನು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡುವಂಥದ್ದು ನೀವು ನೋಡ್ಕೋಬೇಕಾಗಿರುವಂಥ ವಿಷಯ. ಅದನ್ನ ನೀವು ಮಾಡಿದ್ದಲ್ಲಿ ನಿಮಗೆ ಮತ್ತೆ ಆಗುವಂಥ ಸ್ಟ್ರೋಕ್ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಅದು ಒಂದು. ಎರಡನೇದೇನು ಅಂತಂದ್ರೆ ಒಂದು ರಕ್ತ ತಿಳಿ ಮಾಡುವಂತಹ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಸೊ ಈ ಟ್ಯಾಬ್ಲೆಟ್ಸು ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಕ್ಲಾಟ್ ಆಗಿ ಆಗಿರುವಂಥ ಸ್ಟ್ರೋಕಿಗೆ ಮಾತ್ರ ಕೊಡ್ತಾರೆ. ಆಮೇಲೆ BP ಹೆಚ್ಚಾಗಿ ಬ್ರೈನ್ ನಲ್ಲಿ ರಕ್ತ ಸ್ರವ ಆಗಿ ಆಗಿರುವಂಥ ಸ್ಟ್ರೋಕಿಗೆ BP ಮಾತ್ರೆಗಳು ಮತ್ತೆ ಹಲವಾರು ಕೆಲವು ಮಾತ್ರೆಗಳನ್ನ ಕೊಡ್ತಾರೆ. ಸೊ ಇವರಿಗೆ ಆಗಿರುವಂಥ ಸ್ಟ್ರೋಕ್ ಯಾವುದು ಅದಕ್ಕೆ ತಕ್ಕಂಗೆ ಆ ಮೆಡಿಸಿನ್ಸ್ನ ಅವರಿಗೆ ಕೊಡ್ತಾ ಇರಬೇಕಾಗತ್ತೆ. ಅವರಿಗೆ ಇಸ್ಕಿಮಿಕ್ ಸ್ಟ್ರೋಕ್ ಅಥವಾ ಕ್ಲಾಟ್ ಆದಲ್ಲಿ ಅವರಿಗೆ ರಕ್ತ ತಿಳಿ ಮಾಡುವಂತಹ ಮಾತ್ರೆಯನ್ನ ಕಂಟಿನ್ಯೂ ಮಾಡ್ತಾರೆ. ಕೆಲವೊಮ್ಮೆ ಲೈಫ್ ಲಾಂಗೇ ಕೊಡಬೇಕಾಗಬಹುದು. ಬಟ್ ಅದನ್ನ ತಗೊಳ್ತಾ ಇರೋದು ತುಂಬಾ ಮುಖ್ಯ. ಅದು ತಗೊಳ್ತಾ ಇದ್ದಲ್ಲಿ ಅವರಿಗೆ ಮತ್ತೆ ಸ್ಟ್ರೋಕ್ ಆಗುವಂತ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಓಕೆ, ಧನ್ಯವಾದಗಳು ಅಂಬಿಕಾ ಅವರೇ ಕರೆ ಮಾಡಿದಕ್ಕೆ. ಡಾಕ್ಟರ್ ಸಜೆಷನ್ ತಗೊಳ್ಳಿ. ಅದಕ್ಕಿಂತ ಹೆಚ್ಚಾಗಿ ಈ ಹಾಸ್ಪಿಟಲ್ಗೆ ಭೇಟಿ ಮಾಡಬೇಕು ಅಂದ್ರೆ ಕೊನೆಯಲ್ಲಿ ವಿಳಾಸ ಹಾಕ್ತಿವಿ, ನೀವು ಅಲ್ಲಿಗೆ ವಿಸಿಟ್ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಪೂಜಾ ಅಂತ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ನಮ್ಮ ತಂದೆಯವ್ರಿಗೆ ಸ್ಟ್ರೋಕ್ ಆಗಿದೆ. ಹೇಳಿ. 6 ತಿಂಗಳಾಯ್ತು ಸರ್. ಇನ್ನೂ ರಿಕವರಿ ಪ್ರೊಸೆಸ್ ಕಡಿಮೆ ಆಗ್ಬಿಟ್ಟಿದೆ ಅವ್ರದ್ದು. ಸೊ ಅವರು ಈಗ ನಡ್ಕೊಂಡಿದಾರಮ್ಮ, ಓಡಾಡ್ಕೊಂಡಿದಾರ ಅಥವಾ ಹೇಗಿದ್ದಾರೆ? ಸಿಕ್ಕಿಡ್ಕೊಂಡು ಸ್ವಲ್ಪ ಒಂದೊಂದು ಹೆಜ್ಜೆ ಹಾಕ್ತಾರೆ ಸರ್. ಓಕೆ. ಸೊ ಅವರು ಸ್ಟ್ರೋಕ್ ಆದಾಗ ಅವ್ರು ಪೂರ್ತಿ ಬೆಡ್ ರಿಡನ್ ಆಗಿದ್ರು ಅಲ್ವಾ? ಹೌದು ಸರ್. ಸೊ ಇದನ್ನು ಕೂಡ ಒಂದು ಇಂಪ್ರೂವ್ಮೆಂಟ್ ಅಂತಾನೆ ಕಾಣ್ತೀವಮ್ಮ ನಾವು. ಸೊ ಯಾಕಂದ್ರೆ ಇವಾಗ ನಡೀತಾ ಇದ್ದಾರೆ ಅವರು. ಆಮೇಲೆ ಯೂಶುವಲಿ ಸ್ಟ್ರೋಕ್ ಆದ್ಮೇಲೆ ಮೊದಲೇ 6 ತಿಂಗಳಲ್ಲಿ ತುಂಬಾ ಬೇಗ ರಿಕವರಿ ಆಗತ್ತೆ. ಇನ್ನು ಮುಂದೇನು 1 ವರ್ಷದವರೆಗೆ ಸ್ವಲ್ಪ ರಿಕವರಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನೀವು ಬಲಪಡಿಸಬೇಕು ಅಂದ್ರೆ ಫಿಸಿಯೋಥೆರಪಿನ ನೀವು ಅಳವಡಿಸಬೇಕಾಗತ್ತೆ. ಹಲವಾರು ಏನು ಟೈಟ್ನೆಸ್ ಇತ್ತು ಅಂತಂದ್ರೆ ಅದಕ್ಕೆ ಕೆಲವು ಮೆಡಿಸಿನ್ಸ್ ಆಗಲಿ ಅಥವಾ ಬೋಟಾಕ್ಸ್ ಆಗಲಿ ಆ ಥರ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಸೊ ನೀವು ಒಬ್ಬರ ನ್ಯೂರಾಲಜಿಸ್ಟ್ನ ಮೀಟ್ ಮಾಡಿದಾಗ ಅವರು ನಿಮಗೆ ಇದನ್ನ ತಿಳಿಸ್ಕೊಡ್ತಾರೆ ಏನೇನು ಮಾಡಬೇಕು ಮುಂದೆ ಅಂತ. ಓಕೆ, ಧನ್ಯವಾದಗಳು ಪೂಜಾ ಅವರೇ ಕರೆ ಮಾಡೋದಕ್ಕೆ. ಡಾಕ್ಟರ್, ಕೊನೆಯದಾಗಿ ಹೇಳೋದಾದ್ರೆ ಈಗ ಈ ಪೇಷಂಟ್ ಎಕ್ಸಾಂಪಲ್ ತಗೊಂಡ್ರೆ, ಈಗ ಮಾತಾಡಿದ್ರು ತಮ್ಮ ತಂದೆಗಾಗಿದೆ ಅಂತ, ನೀವು ಹೇಳಿದ್ರಿ ಅವ್ರು ಮುಂಚೆ ಕಂಪ್ಲೀಟ್ ಬೆಡ್ ರಿಟರ್ನ್ ಆಗಿದ್ರು, ಈಗ ಎದ್ದು ಓಡಾಡ್ತಾ ಇದಾರೆ ಅಂದ್ರೆ ಇವನ್ ಅದು ಕೂಡ ಒಂದು ಇಂಪ್ರೂವ್ಮೆಂಟ್ ಅಂತ. ಸೊ ಹೀಗಿದ್ದಾಗ ಇಂಪ್ರೂವ್ಮೆಂಟ್ಸ್ ಬಗ್ಗೆ ನೀವು ಡೀಟೇಲ್ ಕೊಡೋದಾದ್ರೆ ಹೇಗೆ ಹೇಳ್ಬೋದು ಡಾಕ್ಟರ್ ಇದನ್ನ? ಸೊ ಇದರಲ್ಲಿ ಮತ್ತೆ ನಾನು ಹೇಳಿದ 2 ತರದ್ದು. ಒಂದು ಅಂದ್ರೆ ಯಾರು ಸಮಯಕ್ಕೆ ಸರಿಯಾಗಿ ಬಂದಿರ್ತಾರೆ, ಯಾರಿಗೆ ನಾವು ಕ್ಲಾಟ್ ನ ತೆಗೆದಿರ್ತೀವಿ ಅಥವಾ ಕ್ಲಾಟ್ ಬಸ್ಟ್ ಮಾಡಿರ್ತೀವಿ, ಅಂತವರಲ್ಲಿ ಸ್ಟ್ರೋಕ್ ರಿವರ್ಸ್ ಆಗುತ್ತೆ. ಸೊ ಅವ್ರಿಗೆ ಆಲ್ಮೋಸ್ಟ್ ಅವರು ಪ್ರೀವಿಯಸ್ ಒಂದು ಕಂಡೀಷನ್ಗೆ ಹೋಗುವಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅಥವಾ ಕೆಲವು ತುಂಬಾ ಮೈನರ್ ಆಗಿ ಕೆಲವು ಸ್ಟ್ರೋಕ್ ಸಿಂಪ್ಟಮ್ಸ್ ಉಳ್ಕೋಬಹುದು. ಬಟ್ ಅದು ಕೂಡ ಮುಂದೆ ಹೋದಂಗೆ ಮೊದಲೇ 2 ವಾರದಲ್ಲಿ, ಮೊದಲೇ 3 ತಿಂಗಳಲ್ಲಿ ಹಾಗೂ ಮೊದಲೇ 6 ತಿಂಗಳಲ್ಲಿ ರಿಕವರಿ ಆಗ್ತಾ ಹೋಗ್ತಾರೆ. ಈಗ ದೊಡ್ಡ ಸ್ಟ್ರೋಕ್ ಆಯ್ತು, ಅವರು ಸಮಯ ಸರಿಯಾಗಿ ಬರಲಿಲ್ಲ ಅಥವಾ ಬರಕ್ಕಾಗ್ಲಿಲ್ಲ, ಸೊ ಅಂತವರಲ್ಲಿ ಕೂಡ ರಿಕವರಿ ಆಗತ್ತೆ ಆ ಮೊದಲೇ ಪೀರಿಯಡ್. ಸ್ಟ್ರೋಕ್ ಅಥವಾ ಚಿಕ್ಕ ಸ್ಟ್ರೋಕ್ ಮೈನಾರಿಟಿ ಅಂದ್ರೆ ಇದನ್ನ ನೀವು ಸ್ಟೇಜಸ್ ಅಂತ ಪರಿಗಣನೆ ತಗೊಳ್ತೀರಾ ಡಾಕ್ಟರ್? ಅದಕ್ಕೆ ನಾವು ಗ್ರೇಡ್ ಮಾಡ್ತೀವಿ. ಅಂದ್ರೆ ಮೈನರ್ ಸ್ಟ್ರೋಕ್ಸ್ ಅಲ್ಲಿ ಮೈನರ್ ಸ್ಟ್ರೋಕ್ಸ್ ಅಥವಾ ಸ್ಮಾಲ್ ಸ್ಟ್ರೋಕ್ಸ್, ಮಾಡರೇಟ್ ಸ್ಟ್ರೋಕ್ಸ್ ಆರ್ ಲಾರ್ಜ್ ಸ್ಟ್ರೋಕ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಒಂದು NIHSS ಅಂತ ಒಂದು ಸ್ಕೇಲ್ ಅಳವಡಿಸಿ ಅದ್ರ ಪ್ರಕಾರ ಅಪ್ ಟು 5 ಪಾಯಿಂಟ್ಸ್ ಬಂದಲ್ಲಿ ಅದಕ್ಕೆ ನಾವು ಮೈನರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಮೋರ್ ದೆನ್ 5 ಪಾಯಿಂಟ್ಸ್ 5 to 10 ಬಂದ ಮಾಡರೇಟ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಆಮೇಲೆ ಮೋರ್ ದೆನ್ 15 ಪಾಯಿಂಟ್ಸ್ ಬಂದಲ್ಲಿ ಅದನ್ನ ಸಿವಿಯರ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇನ್ನು ಮಾತಾಡೋದು ಬಹಳಷ್ಟು ಇತ್ತು, ಆದ್ರೆ ಸಮಯದ ಅಭಾವ. ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಗಂಭೀರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬಹಳ ಅರ್ಥವಾಗೋದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು ತಮಗೆ. ಧನ್ಯವಾದ ನಿಮಗೂ ಕೂಡ. ಏನೋ ವೀಕ್ಷಕರೇ, ನೀವು ಕೂಡ ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ವಿಳಾಸ ಈ ರೀತಿಯಾಗಿರುತ್ತೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಮಿತ್ ಕುಲಕರ್ಣಿ ಇದ್ರು. ಹಿ ಇಸ್ ಅ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಂಡ್ ಸ್ಟ್ರೋಕ್ ಸ್ಪೆಷಲಿಸ್ಟ್, ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಇನ್ನು ಡೀಟೇಲ್ಸ್ ಸಿಗಿರುತ್ತೆ. ಅಡ್ರೆಸ್ ನಂಬರ್ 8 ಐಡಿಯಲ್ ಹೋಮ್ಸ್, HBCS ಲೇಔಟ್, RR ನಗರ್, ಮೈಸೂರು ರೋಡ್, ಬೆಂಗಳೂರು 560098. Also you can contact 08061222000. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.